ಕರ್ನಾಟಕದಲ್ಲಿ ಒಂದು ಬಿಸ್ನೆಸ್ ಶುರು ಮಾಡೋ ಕನಸು ಕಾಣ್ತಿದ್ದೀರಾ? ಹಾಗಿದ್ರೆ ಸರ್ಕಾರದ ಸಪೋರ್ಟ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆದ್ರೆ ಈ ಸಪೋರ್ಟ್ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಎಲ್ಲೆಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು? ತಲೆ ಕೆಡ್ಸ್ಕೋಬೇಡಿ. ಈ ವಿವರಣೆಯಲ್ಲಿ ಸರ್ಕಾರದ ಬೆಂಬಲವನ್ನ ಸಿಂಪಲ್ ಆಗಿ ಹೇಗೆ ಪಡ್ಕೋಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಹಾಗಾದ್ರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಏನು ಅಂದ್ರೆ, ಕರ್ನಾಟಕದಲ್ಲಿ ಸರ್ಕಾರದ ಬೆಂಬಲವನ್ನ ಬಳಸ್ಕೊಂಡು ಒಂದು ಬಿಸ್ನೆಸ್ ಅನ್ನ ಮುಂದಿನ ಹಂತಕ್ಕೆ ಹೇಗೆ ತಗೊಂಡೋಗೋದು? ಬನ್ನಿ, ಇದಕ್ಕೆ ಉತ್ತರ ಏನು ಅಂತ ಒಟ್ಟಿಗೆ ನೋಡೋಣ. ಪ್ರತಿಯೊಬ್ಬ ಬಿಸ್ನೆಸ್ ಮಾಡೋರಿಗೂ ಇದು ಒಂದು ರೀತಿ ಪ್ರಾಕ್ಟಿಕಲ್ ಗೈಡ್ ಇದ್ದ ಹಾಗೆ. ಮೊದಲಿಗೆ ಒಂದ್ ವಿಷಯ ತುಂಬಾನೇ ಕ್ಲಿಯರ್ ಆಗಿರ್ಲಿ. ಕರ್ನಾಟಕ ಸರ್ಕಾರ ಸುಮ್ನೆ ರೂಲ್ಸ್ ಮಾಡಿ ಕೈ ತೊಳ್ಕೊಳ್ಳಲ್ಲ, ಬದ್ಲಿಗೆ ಬಿಸ್ನೆಸ್ ಬೆಳೆಯೋದಕ್ಕೆ ಬೇಕಾದ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನೇ ಕಟ್ಕೊಡ್ತಿದೆ. ಸ್ಟ್ರಾಂಗ್ ಪಾಲಿಸಿಗಳು ಮತ್ತು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಇಲ್ಲಿ ಬಿಸ್ನೆಸ್ ಮಾಡೋದನ್ನ ಪ್ರೋತ್ಸಾಹಿಸೋದೇ ಇವರ ಮುಖ್ಯ ಗುರಿ. ಈ ಜರ್ನಿಯಲ್ಲಿ ನಾವು 5 ಇಂಪಾರ್ಟೆಂಟ್ ಸ್ಟೆಪ್ಸ್ಗಳನ್ನ ನೋಡೋಣ. ಫಸ್ಟ್, ನಿಮ್ಗೆ ಯಾರೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್, ಆನ್ಲೈನ್ನಲ್ಲಿ ಈ ಹೆಲ್ಪ್ ಹೇಗೆ ಪಡ್ಕೋಬೇಕು? ಆಮೇಲೆ ಗವರ್ಮೆಂಟ್ ಕಡೆಯಿಂದ ಏನೆಲ್ಲ ಸೌಲಭ್ಯಗಳಿವೆ, ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ಮತ್ತು ಫೈನಲಿ ಇದೆಲ್ಲ ಸೇರಿ ಬ್ರ್ಯಾಂಡ್ ಕರ್ನಾಟಕವನ್ನ ಹೇಗೆ ಸ್ಟ್ರಾಂಗ್ ಮಾಡ್ತಿದೆ ಅಂತಾನೂ ಮಾತಾಡೋಣ. ಸರಿ, ಹಾಗಾದ್ರೆ ನಮ್ಮ ಜರ್ನಿಯ ಮೊದಲನೇ ಹೆಜ್ಜೆ ಇಡೋಣ. ನಿಮ್ಮ ಬಿಸ್ನೆಸ್ ಯಶಸ್ಸಿಗೆ ಬ್ಯಾಕ್ಬೋನ್ ಆಗಿ ನಿಲ್ಲೋ ಪ್ರಮುಖ ಸರ್ಕಾರಿ ಸಂಸ್ಥೆಗಳು ಯಾವುವು? ಬನ್ನಿ, ಅವುಗಳ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕರ್ನಾಟಕ ಉದ್ಯೋಗ ಮಿತ್ರ ಅಂದ್ರೆ KUM. ಇದನ್ನ ನಿಮ್ಮ ಬಿಸ್ನೆಸ್ನ ಬೆಸ್ಟ್ ಫ್ರೆಂಡ್ ಅಂತಾನೆ ಅಂದ್ಕೋಬಹುದು. ಯಾಕೆ ಗೊತ್ತಾ? ಇದು ಹೂಡಿಕೆದಾರರಿಗೆ ಒಂದು ಸಿಂಗಲ್ ವಿಂಡೋ ಕಾಂಟ್ಯಾಕ್ಟ್ ಪಾಯಿಂಟ್. ಅಂದ್ರೆ ನಿಮ್ಮೆ ಬೇಕಾದ ಎಲ್ಲಾ ಪರ್ಮಿಷನ್ಗಳಿಗೆ ಒಂದೇ ಜಾಗ. ಬೇರೆ ಬೇರೆ ಆಫೀಸ್ಗೆ ಅಲಿಯೋ ಬದಲು ನಿಮ್ಮ ಫಸ್ಟ್ ಸ್ಟಾಪ್ KUM ಆಗಿರ್ಬೇಕು. ನಿಮ್ಮ ಪ್ರಾಜೆಕ್ಟ್ಗೆ ಡೈರೆಕ್ಟಾಗಿ ಹೆಲ್ಪ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಸ್ವಲ್ಪ ಬಿಗ್ ಪಿಕ್ಚರ್ ನೋಡುತ್ತೆ. ಇದರ ಕೆಲಸ ಏನು ಅಂದ್ರೆ, ರಾಜ್ಯದ ಇಂಡಸ್ಟ್ರಿಗಳಿಗೆ ಹೊಸ ಟೆಕ್ನಾಲಜಿ ತರೋದು, ಅವುಗಳನ್ನ ಅಪ್ಗ್ರೇಡ್ ಮಾಡೋದು ಮತ್ತು ಗ್ಲೋಬಲ್ ಲೆವೆಲ್ನಲ್ಲಿ ಕಾಂಪೀಟ್ ಮಾಡೋ ಹಾಗೆ ರೆಡಿ ಮಾಡೋದು. ಇದು ಇಡೀ ಸಿಸ್ಟಮ್ನ ಹಿಂದಿರೋ ಒಂದು ಪವರ್ ಹೌಸ್ ಇದ್ದ ಹಾಗೆ. ಓಕೆ, ಈ ಸಂಸ್ಥೆಗಳ ಬಗ್ಗೆ ಗೊತ್ತಾಯ್ತು. ಆದ್ರೆ ಇವುಗಳ ಸಹಾಯ ಪಡ್ಕೊಳ್ಳಕ್ಕೆ ಆಫೀಸ್ನಿಂದ ಆಫೀಸ್ಗೆ ಅಲೆಬೇಕಾ? ಖಂಡಿತ ಇಲ್ಲ. ನಿಮ್ಮ ಬೆರಳು ತುದಿಯಲ್ಲೇ ಅಂದ್ರೆ ಆನ್ಲೈನ್ನಲ್ಲಿ ಈ ಎಲ್ಲ ಸರ್ವಿಸ್ಗಳನ್ನ ಹೇಗೆ ಪಡ್ಕೋಬಹುದು ಅಂತ ಈಗ ನೋಡೋಣ. ಸೇವಾ ಸಿಂಧು ಹೆಸರೇ ಹೇಳೋ ಹಾಗೆ ಇದು ಸೇವೆಗಳ ಒಂದು ಸಾಗರ. ಇದು ಗವರ್ಮೆಂಟ್ನ ಒಂದು ಅದ್ಭುತ ಡಿಜಿಟಲ್ ಪೋರ್ಟಲ್. ಇದರ ಮುಖ್ಯ ಉದ್ದೇಶ ಏನು? ಕ್ಯೂನಲ್ಲಿ ನಿಲ್ಲೋದನ್ನ ತಪ್ಪಿಸೋದು, ಎಲ್ಲದರಲ್ಲೂ ಪಾರದರ್ಶಕತೆ ತರೋದು ಮತ್ತು ನೂರಾರು ಸರ್ಕಾರಿ ಸೇವೆಗಳನ್ನ ಕಡಿಮೆ ಖರ್ಚಲ್ಲಿ ನಿಮ್ಮ ಮನೆ ಬಾಗ್ಲಿಗೆ ಅಂದ್ರೆ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ಗೆ ತಲುಪಿಸೋದು. ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅಕೌಂಟ್ ಮಾಡೋದು ತುಂಬಾನೇ ಈಸಿ. ಕೇವಲ 3 ಸಿಂಪಲ್ ಸ್ಟೆಪ್ಸ್. ಫಸ್ಟ್, ನಿಮ್ಮ ಆಧಾರ್ ನಂಬರ್ ಹಾಕಿ ನಿಮ್ಮ ಐಡೆಂಟಿಟಿಯನ್ನ ವೆರಿಫೈ ಮಾಡಿ. ಎರಡನೇದು, ನಿಮ್ಮ ಮೊಬೈಲ್ಗೆ ಬರೋ OTPಯನ್ನ ಎಂಟರ್ ಮಾಡಿ. ಫೈನಲಿ, ನಿಮ್ಮ ಇಮೇಲ್, ಮೊಬೈಲ್ ನಂಬರ್ ಬಳಸಿ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ. ಅಷ್ಟೇ, ನೀವು ರೆಡಿ. ಸರಿ, ಆನ್ಲೈನ್ನಲ್ಲಿ ಅಕೌಂಟ್ ಓಪನ್ ಆಯ್ತು. ಈಗ ಅತಿ ಮುಖ್ಯವಾದ ವಿಚಾರಕ್ಕೆ ಬರೋಣ. ಅದೇನು ಅಂದ್ರೆ, ಸರ್ಕಾರದಿಂದ ನಿಜವಾಗಿ ಸಿಗೋ ಬೆನಿಫಿಟ್ಸ್ ಏನು, ನಿಮ್ಮ ಬಿಸ್ನೆಸ್ಗೆ ಫೈನಾನ್ಷಿಯಲ್ ಆಗಿ ಹೆಲ್ಪ್ ಮಾಡೋ ಪಾಲಿಸಿಗಳು ಮತ್ತು ಇನ್ಸೆಂಟಿವ್ಸ್ ಬಗ್ಗೆ ಈಗ ಡೀಟೇಲ್ ಆಗಿ ನೋಡೋಣ. ನೋಡಿ, ಕರ್ನಾಟಕದ ಪಾಲಿಸಿಗಳು ಕೇವಲ ಪೇಪರ್ ಮೇಲಿಲ್ಲ, ಅವು ರಿಯಲ್ ಬೆನಿಫಿಟ್ಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಏರೋಸ್ಪೇಸ್ ಸೆಕ್ಟರ್ನಲ್ಲಿ 45,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ತರೋ ಗುರಿ ಇದೆ. IT ಕಂಪ್ನಿಗಳಿಗೆ ಬಾಡಿಗೆಯಲ್ಲಿ ಡಿಸ್ಕೌಂಟ್, ಎಲೆಕ್ಟ್ರಾನಿಕ್ಸ್ ಕಂಪ್ನಿಗಳಿಗೆ ಬಡ್ಡಿಯಲ್ಲಿ ಸಬ್ಸಿಡಿ, ಹೀಗೆ ಪ್ರತಿ ಒಂದು ಸೆಕ್ಟರ್ಗೂ ಸ್ಪೆಸಿಫಿಕ್ ಆಫರ್ಸ್ ಇವೆ. ಇದರಿಂದ ನಿಮ್ಮ ಕ್ಯಾಪಿಟಲ್ ಮೇಲಿನ ಹೊರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಕರ್ನಾಟಕ ಏರೋಸ್ಪೇಸ್ ಮತ್ತೆ ಡಿಫೆನ್ಸ್ ಸೆಕ್ಟರ್ನಲ್ಲಿ ಎಷ್ಟು ಪವರ್ಫುಲ್ ಆಗಿದೆ ಅಂತ ಈ ನಂಬರ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಭಾರತದ ಒಟ್ಟು ಏರ್ಕ್ರಾಫ್ಟ್ ಮತ್ತು ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ 67% ಅಂದ್ರೆ 3ರಲ್ಲಿ 2 ಭಾಗ ಕರ್ನಾಟಕದಲ್ಲೇ ಆಗುತ್ತೆ. ಅಷ್ಟೇ ಅಲ್ಲ, ದೇಶದ 65%ಕ್ಕಿಂತ ಹೆಚ್ಚು ಏರೋಸ್ಪೇಸ್ ಎಕ್ಸ್ಪೋರ್ಟ್ಸ್ ನಮ್ಮ ರಾಜ್ಯದಿಂದಲೇ ಆಗುತ್ತೆ. ಇದು ನಿಜಕ್ಕೂ ಹೆಮ್ಮೆಯ ವಿಚಾರ ಅಲ್ವಾ? ಇಲ್ಲಿ ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಸರ್ಕಾರದ ಸಪೋರ್ಟ್ ಎಲ್ಲರಿಗೂ ಸಿಗ್ಬೇಕು ಅನ್ನೋದು. ಇದು ಕೇವಲ ದೊಡ್ಡ ಕಂಪನಿಗಳಿಗೆ ಮಾತ್ರ ಅಲ್ಲ. ಮಹಿಳಾ ಉದ್ಯಮಿಗಳು, SC/ST ಸಮುದಾಯದವರು, ಅಲ್ಪಸಂಖ್ಯಾತರು, ವಿಶೇಷಚೇತನರು ಅಥವಾ ಮಾಜಿ ಸೈನಿಕರು, ಹೀಗೆ ಎಲ್ಲರಿಗೂ ಕೂಡ ಸ್ಪೆಷಲ್ ಸ್ಕೀಮ್ಸ್ ಮತ್ತು ಎಕ್ಸ್ಟ್ರಾ ಇನ್ಸೆಂಟಿವ್ಸ್ಗಳು ಅವೈಲೇಬಲ್ ಇವೆ. ರೈಟ್, ಈಗ ನಾವು ತುಂಬಾನೇ ಪ್ರಾಕ್ಟಿಕಲ್ ಸ್ಟೆಪ್ಗೆ ಬಂದಿದ್ದೇವೆ. ಅಪ್ಲೈ ಮಾಡೋವಾಗ ಟೈಮ್ ವೇಸ್ಟ್ ಆಗ್ಬಾರ್ದು ಅಂದ್ರೆ ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು. ಬನ್ನಿ, ನಿಮ್ಮ ಡಾಕ್ಯುಮೆಂಟ್ ಚೆಕ್ಲಿಸ್ಟ್ ಹೇಗಿರಬೇಕು ಅಂತ ನೋಡೋಣ. ನಿಮ್ಮ ಕಂಪನಿ ಯಾವುದೇ ಇರ್ಲಿ, ಈ ಬೇಸಿಕ್ ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ನಿಮ್ಮ ಐಡೆಂಟಿಟಿಗೆ ಪ್ಯಾನ್ ಕಾರ್ಡ್,
ಟ್ಯಾಕ್ಸ್ಗಾಗಿ GST ಸರ್ಟಿಫಿಕೇಟ್, ನಿಮ್ಮ ಆಫೀಸ್ ಅಡ್ರೆಸ್ಗೆ ರೆಂಟಲ್ ಅಗ್ರಿಮೆಂಟ್, ನಿಮ್ಮ ಪರವಾಗಿ ಸಹಿ ಮಾಡೋರ ಫೋಟೋ ಮತ್ತು ನಿಮ್ಮ ಬಿಸ್ನೆಸ್ ಪ್ಲಾನ್ ತೋರಿಸೋ ಪ್ರಾಜೆಕ್ಟ್ ರಿಪೋರ್ಟ್. ಇವು ನಿಮ್ಮ ಅಪ್ಲಿಕೇಶನ್ನ ಫೌಂಡೇಶನ್ ಇದ್ದ ಹಾಗೆ. ನಿಮ್ಮ ಕಂಪನಿಯ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗಿ ಕೆಲವು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಉದಾಹರಣೆಗೆ, ನಿಮ್ದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿದ್ರೆ ಅದರ ಕಂಪನಿ ಬೈಲಾಸ್ ಅಂತಾರಲ್ಲ, ಆ ಮೆಮೊರಾಂಡಮ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಬೇಕು. ಅದೇ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಆಗಿದ್ರೆ ನಿಮ್ಮ ಪಾರ್ಟ್ನರ್ಸ್ ನಡುವಿನ ಎಗ್ರಿಮೆಂಟ್ ಪೇಪರ್ ಅಂದ್ರೆ ಪಾರ್ಟ್ನರ್ಶಿಪ್ ಡೀಡ್ ತುಂಬಾನೇ ಇಂಪಾರ್ಟೆಂಟ್. ಒಂದು ವೇಳೆ ನಿಮ್ದು ಪ್ರೊಪ್ರೈಟರ್ಶಿಪ್ ಫರ್ಮ್ ಅಂದ್ರೆ ನೀವು ಒಬ್ಬರೇ ಓನರ್ ಆಗಿದ್ರೆ ನೀವು ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಡಿಯಲ್ಲಿ ತಗೊಂಡಿರೋ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕಾಪಿಯನ್ನ ಕೊಡ್ಬೇಕಾಗತ್ತೆ. ಇಲ್ಲಿಯವರೆಗೂ ನಾವು ಪ್ರಾಸೆಸ್ ಬಗ್ಗೆ ನೋಡಿದ್ವಿ. ಈಗ ನಮ್ಮ ಕೊನೆ ನಿಲ್ದಾಣಕ್ಕೆ ಹೋಗೋಣ. ಈ ಎಲ್ಲ ಪ್ರಯತ್ನಗಳ ಹಿಂದಿರೋ ಒಂದು ದೊಡ್ಡ ವಿಷನ್ ಅಂದ್ರೆ ಬ್ರ್ಯಾಂಡ್ ಕರ್ನಾಟಕವನ್ನ ಕಟ್ಟೋ ಬಗ್ಗೆ ಮಾತಾಡೋಣ. ಇದು ಇವತ್ತಿನ ಬಗ್ಗೆ ಅಷ್ಟೇ ಅಲ್ಲ, ನಾಳಿನ ಕರ್ನಾಟಕದ ಚಿತ್ರಣ. ಸರ್ಕಾರದ ಉದ್ದೇಶ ತುಂಬಾನೇ ಕ್ಲಿಯರ್ ಆಗಿದೆ. ಇನ್ವೆಸ್ಟರ್ಸ್ ಟೈಮ್ ಸೇವ್ ಮಾಡಬೇಕು. ಸುಮ್ಮನೆ ಡಿಲೇ ಆಗೋದು, ಕನ್ಫ್ಯೂಷನ್ ಆಗೋದು ತಪ್ಪಿಸೋಕೆ ಆ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡಿ ಟ್ರಾನ್ಸ್ಪರೆಂಟ್ ಮತ್ತು ಫಾಸ್ಟ್ ಮಾಡೋಕೆ ಸರ್ಕಾರ ಕಮಿಟ್ ಆಗಿದೆ. ಇದೇ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟ್ ಅನ್ನ ರಿಯಾಲಿಟಿಗೆ ತರೋ ಪ್ರಯತ್ನ. ಹಾಗಾದ್ರೆ ಈ ಹೊಸ ಸಿಸ್ಟಮ್ ಹೇಗಿರುತ್ತೆ? SLA ಬೇಸ್ ಸರ್ವಿಸ್ ಅಂದ್ರೆ ಪ್ರತಿಯೊಂದು ಕೆಲ್ಸಕ್ಕೂ ಒಂದು ಟೈಮ್ ಲಿಮಿಟ್ ಇರುತ್ತೆ. ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಅಂದ್ರೆ 10 ಕಡೆ ಬೇರೆ ಬೇರೆ ಫಾರ್ಮ್ ತುಂಬೋ ಅಗತ್ಯ ಇರಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲವೂ ಮೊಬೈಲ್ ಫ್ರೆಂಡ್ಲಿ ಆಗಿರುತ್ತೆ. ಇದರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಇನ್ನಷ್ಟು ಸ್ಮೂತ್ ಆಗತ್ತೆ. ನಾವು ನೋಡಿದ ಹಾಗೆ ಕರ್ನಾಟಕದಲ್ಲಿ ಬರೀ ಅವಕಾಶಗಳು ಮಾತ್ರ ಇಲ್ಲ, ಅದನ್ನ ಸದುಪಯೋಗಪಡಿಸ್ಕೊಳ್ಳೋಕೆ ಬೇಕಾದ ಸಂಪೂರ್ಣ ಸಪೋರ್ಟ್ ಸಿಸ್ಟಮ್ ಕೂಡ ಇದೆ. ಹಾಗಾಗಿ ಕೊನೆಯ ಪ್ರಶ್ನೆ ನಿಮ್ಗೆ, ಈ ಅದ್ಭುತ ವಾತಾವರಣದಲ್ಲಿ ನಿಮ್ಮ ಬಿಸ್ನೆಸ್ ಕರ್ನಾಟಕದ ಭವಿಷ್ಯಕ್ಕೆ ಯಾವ ರೀತಿಯ ಕೊಡುಗೆ ನೀಡುತ್ತೆ? ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳೋಕೆ ಇದಕ್ಕಿಂತ ಒಳ್ಳೆ ಸಮಯ ಇನ್ನೊಂದಿಲ್ಲ. ಮುಂದಿನ ವಿವರಣೆಯಲ್ಲಿ ಮತ್ತೆ ಭೇಟಿಯಾಗೋಣ.